ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ವಿಶೇಷವಾಗಿ ಇವತ್ತಿನ ದಿನ ನಾವು ಮೇಷರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ಇವತ್ತಿನ ಒಂದು ತಿಂಗಳಲ್ಲಿ ಏನಾಗುತ್ತೆ ಅಂದರೆ, ಶನಿ ಹಿಮ್ಮುಖವಾಗಿ ತಮಗೆ ನಡೆಸೋದ್ರಿಂದ ಪಂಚಮ ಸ್ಥಾನ ತುಂಬ ತಮಗೆ ಪ್ರಭಾವಿತವಾಗಿರುತ್ತೆ. ಪೂರ್ವಜನ್ಮ ಸ್ಥಾನದಲ್ಲಿ ತಮಗೆ ಕೆಲವೊಂದು ಬೆಳವಣಿಗೆಗಳಾಗುವಂಥದ್ದು, ಪಿತೃಕಾರಕರಿಂದ ಕೆಲವೊಂದು ಪಾಸಿಟಿವ್ ವೈಬ್ರೇಷನ್ಸ್ಗಳು ಬರುವಂಥದ್ದಾಗಿರುತ್ತೆ. ವ್ಯಾಪಾರಸ್ಥರಿಗೆ ಕೆಲವೊಂದು ಲಾಭಗಳು ಮತ್ತು ಆರೋಗ್ಯದಲ್ಲಿ ತುಂಬಾ ಏರುಪೇರುಗಳಾಗುವಂಥದ್ದು. ವಿದ್ಯಾರ್ಥಿ ಜೀವನದಲ್ಲಿ ಕೆಲವೊಂದು ಪ್ರಾಬಲ್ಯತೆಗಳು, ತುಂಬ ಕಷ್ಟಪಟ್ಟು ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಮತ್ತು ವಿಶೇಷವಾಗಿ ಜಾಮೀನನ್ನು ಯಾರಿಗೂ ಸಹಿತ ಹಾಕ್ಲಿಕ್ಕೆ ಹೋಗಬೇಡಿ ಮೇಷರಾಶಿಯವರು. ಮತ್ತು ತಮ್ಮ ಕೆಲಸ ಕಾರ್ಯಗಳಿಗೆ ಅತಿ ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಗುರುವಿನ ಪ್ರಭಾವ ಜಾಸ್ತಿ ಆಗಿರೋದ್ರಿಂದ ತಮ್ಮ ಕೆಲಸ ಕಾರ್ಯದಲ್ಲಿ ಹೆಚ್ಚಿನ ಒಂದು ಪ್ರಭಾವವನ್ನು ತಾವು ನೀಡಬೇಕಾಗುತ್ತೆ. ಮತ್ತು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಶನಿ ದೇವರ ಒಂದು ಧ್ಯಾನವನ್ನು ಮಾಡೋದು ಅತಿ ಉತ್ತಮವಾಗಿರುತ್ತೆ. ಮತ್ತು ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂದರೆ, ಮೇಷರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಕೆಲವೊಂದು ಅವಕಾಶಗಳು ಬರುವಂಥದ್ದು, ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಮತ್ತು ಹೊಸ ಉದ್ಯೋಗದಲ್ಲಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಇವ್ರಿಗೆಲ್ಲನೂ ಸಹಿತ ಹೊಸ ಒಂದು ಆಪರ್ಚುನಿಟಿಗಳು ಸಿಗುವಂತಹ ಒಂದು ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತು ತಮ್ಮ ಒಂದು ಟೈಟಲ್ ಏನಿದೆ ಅದು ಒಂಥರ ಟ್ರ್ಯಾಕ್ ಆಗುತ್ತೆ ಪ್ರತಿಯೊಂದು ರೆಕಾರ್ಡಲ್ಲಿ ಅಂತಲೂ ಸಹಿತ ನಾವಿಲ್ಲಿ ಹೇಳ್ಬೋದು. ಮತ್ತು ವಿಶೇಷವಾಗಿ ಮೇಷರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಆದಷ್ಟು ಸಹಿತ ತಾಳ್ಮೆಯಿಂದ ವರ್ತಿಸಿ, ಮಾತುಗಳನ್ನು ಆಡೋಕ್ಕಿಂತ ಮುಂಚೆ ಅತಿ ಹೆಚ್ಚಾಗಿ ಯೋಚನೆಯನ್ನು ಮಾಡಿ ಮುಂದಕ್ಕೆ ಹೋಗುವಂಥದ್ದು ಅತಿ ಉತ್ತಮವಾಗಿರುತ್ತೆ. ರೈತರಿಗೆ ಸ್ವಲ್ಪ ಮಳೆಯ ಅಭಾವದಿಂದ, ಮಳೆಯಿಂದ ತುಂಬಾ ಬೆಳೆ ನಾಶವಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಜಾಗೃತಿಯಾಗಿರಿ ಅಂತಲೂ ಹೇಳ್ತೀನಿ. ಸ್ವಲ್ಪ ಫ್ಲಡ್ ಆಗುವಂಥದ್ದಾಗಿರ್ಬೋದು, ಅದರಿಂದ ಅವರಿಗೆ ಕೆಲವೊಂದು ಸಮಸ್ಯೆಗಳಾಗುವಂಥ ಸಾಧ್ಯತೆ ಬರುತ್ತೆ. ಬೆಳೆಯಲ್ಲಿ ನಾಶವಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಜಾಗೃತಿಯಾಗಿರಿ ಅಂತಲೂ ಹೇಳ್ಬೋದು. ಮನೆಯಲ್ಲಿ ಅತ್ತೆ ಸೊಸೆಯ ಸಣ್ಣ ಪುಟ್ಟವಾದಂಥ ಕಿರಿಕಿರಿ, ಕೌಟುಂಬಿಕ ಕಲಹಗಳಾಗುವಂತಹ ಸಾಧ್ಯತೆಗಳು ಸಹಿತ ಕಂಡು ಬರ್ತಾ ಇದೆ ನನ್ನ ಪ್ರೀತಿಯ ವೀಕ್ಷಕರೇ. ವಿಶೇಷವಾಗಿ ಶುಭ ಸಂಖ್ಯೆಯಾಗಿ 4 ತಾವು ಆಯ್ಕೆ ಮಾಡ್ಕೊಳ್ಳಿ. ಶುಭ ಬಣ್ಣವಾಗಿ ತಾವು ಕೇಸರಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಶುಭ ದೈವವಾಗಿ ತಾವು ಶನೇಶ್ವರನ ಆರಾಧನೆಯನ್ನು ಮಾಡೋದು ಅತಿ ಉತ್ತಮ. ಮತ್ತು ಸಾಧ್ಯವಾದರೆ ಸೂರ್ಯನಿಗೆ ಅರ್ಘ್ಯವನ್ನು ಬಿಡುವಂಥದ್ದು, ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು ಸಹಿತ ಉತ್ತಮವಾಗಿ ಕಂಡು ಬರುತ್ತೆ ಮೇಷರಾಶಿಯವರಿಗೆ. ಇದಾಗಿತ್ತು ಮೇಷರಾಶಿಯ ಮಾಸಿಕ ಭವಿಷ್ಯ ಅಂತಲೂ ಸಹಿತ ಹೇಳ್ಬೋದು. ಇದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತು ಪ್ರತಿಯೊಂದು ಕಮೆಂಟ್ಗಳನ್ನು ಸಹಿತ ಕಮೆಂಟ್ಗಳಲ್ಲಿ ತಮ್ಮ ಒಂದು ಪ್ರಶ್ನೆಗಳನ್ನು ಕೇಳ್ಬೋದು, ಅದಕ್ಕೂ ಸಹಿತ ಉತ್ತರಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.